ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಯೋಜನೆಗಳು ಸಮಸ್ಯೆಗಳು ಸುದೀರ್ಘವಾಗಿ ಚರ್ಚೆಯಾಗಿ ಅದಕ್ಕೆ ಪರಿಹಾರ ಸಿಗುತ್ತೆ ಅಂತ ಭಾಳ ಉತ್ತರ ಕನ್ನಡ ಜನ ನಿರೀಕ್ಷೆ ಮಾಡಿದರು. ಕಾಟಾಚಾರಕ್ಕಾಗಿ ಈ ವಿಧಾನಸಭೆಯ ಅಧಿವೇಶನವನ್ನು ಸರ್ಕಾರ ನಡೆಸಿದಂತಿದೆ. ರೈತ ಸಮೂಹ ಇರುವಂಥ ಪಂಚಮಸಾಲಿ ಸಮುದಾಯದ ಮೇಲೆ ಲಾಠಿ ಚಾರ್ಜಿಂದ ಪ್ರಾರಂಭವಾಗಿ ಸಿ ಟಿ ರವಿಯವರ ಸದನದಲ್ಲಿ ನಡೆದಂಥ ಘಟನೆಗೆ ಪೊಲೀಸರು ತಮ್ಮ ವ್ಯಾಪ್ತಿಯನ್ನು ಮೀರಿ ಅವರನ್ನು ಬಂಧನ ಮಾಡಿ ಚಿತ್ರಹಿಂಸೆಯನ್ನು ಕೊಟ್ಟು ರಾತ್ರಿಯೆಲ್ಲ ಸುತ್ತಾಡಿಸಿರುವಂಥದ್ದು ಅಲ್ಲಿಗೆ ಎಂಡಾಯಿತು. ಅಂದರೆ ಪೊಲೀಸರ ಲಾಠಿಯಿಂದ ಪೊಲೀಸರ ಅರೆಸ್ಟು ಮತ್ತು ಚಿತ್ರಹಿಂಸೆ ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಪೊಲೀಸ್ ರಾಜ್ಯ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿದೆ. ಸಿ ಟಿ ರವಿಯವರ ಜೊತೆಗೆ ನಡ್ಕೊಂಡಿರುವಂಥದ್ದನ್ನು ಸುದೀರ್ಘವಾಗಿ ಪೊಲೀಸ್ ಅಧಿಕಾರಿಗಳ ಪಾತ್ರ ಮತ್ತು ಲಾಠಿ ಚಾರ್ಜ್ನಲ್ಲಿ ಹಿರಿಯ ಅಧಿಕಾರಿಗಳೇ ಲಾಠಿ ಹಿಡಿದು ಪ್ರಚೋದನೆ ಇಲ್ಲದಂಥ ಸಂದರ್ಭದಲ್ಲಿ ಲಾಠಿ ಮಾಡಿವೆ, ಎರಡೂ ಕೂಡ ಇದು ವಿಚಾರಣೆ ಆಗಬೇಕು. ಹಿರಿಯ IPS ಅಧಿಕಾರಿಗಳು ಕಾನ್ಸ್ಟೇಬಲ್ ಥರ ನಡ್ಕೊಳ್ತಾ ಇದ್ದಾರೆ. ಇದು ಭಾಳ ದುರ್ದೈವ. ಕರ್ನಾಟಕದ ಪೊಲೀಸರಿಗೆ ಭಾಳ ದೊಡ್ಡ ಒಳ್ಳೆಯ ಹೆಸರಿದೆ, ದಕ್ಷ ಪೊಲೀಸ್ ಪಡೆ ಅನ್ನುವಂಥ ಹೆಸರಿದೆ. ಅದಕ್ಕೆ ಮಸಿ ಬಳಿಯುವಂಥ ರೀತಿಯಲ್ಲಿ ಈ ಸರ್ಕಾರ ಪೊಲೀಸರು ನಡೆಸ್ಕೊಳ್ತಾ ಇದೆ, ಅತ್ಯಂತ ಖಂಡನೀಯ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಅದು ಕೃಷ್ಣಾ ಮೇಲ್ದಂಡೆ ಯೋಜನೆ ಇರ್ಬೋದು, ಘಟಪ್ರಭಾ, ಮಲಪ್ರಭಾ, ಮಹದಾಯಿ, ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಬರಬೇಕಾಗಿರುವಂಥ ಕೈಗಾರಿಕೆಗಳ ಬಗ್ಗೆ ಇರ್ಬೋದು ಅಥವಾ ರೋಡು ಮತ್ತು ರೈಲಿನ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇರ್ಬೋದು, ಯಾವುದೂ ಕೂಡ ಸರಿಯಾಗಿ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಮತ್ತು ಹಲವಾರು ವಿಚಾರಗಳು ಕೆಲವು ಶಾಸಕರು ಎತ್ತುವಂಥ ಪ್ರಯತ್ನ ಮಾಡಿದರು. ಕಬ್ಬು ಬೆಳೆಯುವಂಥ ರೈತರದು, ಸಕ್ಕರೆದು ಎಲ್ಲ ಎತ್ತುವಂಥ ಪ್ರಯತ್ನ ಮಾಡಿದರೂ ಕೂಡ ಯಾವ ಮಂತ್ರಿನೂ ಕೂಡ ಗಂಭೀರವಾಗಿ ಪರಿಗಣಿಸಿ ಉತ್ತರವನ್ನು ಕೊಡಲಿಲ್ಲ. ನಿಜವಾಗ್ಲೂ ಕೂಡ ನಾಚಿಕೆಗೇಡಿನ ಸಂಗತಿ. ಈ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಅವರ ನಕ್ಷೆಯಲ್ಲಿ ಇದೆಯೇ ಇಲ್ಲೋ ಅನ್ನೋದು ಸಂಶಯ ಬರ್ತಾಯಿದೆ. ಉತ್ತರ ಕರ್ನಾಟಕದ ಜನರಿಗೆ ಕಣ್ಣಲ್ಲಿ ಮಣ್ಣು ಹಾಕುವಂಥ ಕೆಲಸ ಪದೇ 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 ಸರ್ಕಾರ ಮಾಡ್ತಾಯಿದೆ. ಆದ್ದರಿಂದ ಇವತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ನಾನು ಎಲ್ಲ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಪ್ರತ್ಯೇಕ ಸಭೆಯನ್ನು ಮಾಡಿ ಇಲ್ಲಾಗಬೇಕಾಗಿರುವಂಥ ಯೋಜನೆಗಳು ಮತ್ತು ಕೆಲಸಗಳು ಮತ್ತು ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಚರ್ಚೆ ಮಾಡಿ ಸರ್ಕಾರಕ್ಕೆ ಒಂದು ಆಗ್ರಹಪೂರ್ವಕವಾಗಿರುವಂಥದ್ದನ್ನು ಗಮನಕ್ಕೆ ಸೆಳೆದು ಕೆಲಸ ಆಗೋದಕ್ಕೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಹೋರಾಟ ಮಾಡೋದಕ್ಕೆ ಸನ್ನದ್ಧರಾಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ.